ನಿರ್ಣಯನ ಒಪ್ಪೋದಿಲ್ಲ ಅಂತ. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಅದು ಆಯ್ತು. ಬಿಜೆಪಿಯವರು ಯಾಕೆ ಇದನ್ನ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಡ್ಲಿಲ್ಲ ಅವರು? ಡೆಲ್ಲಿಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರಾಂಟ್ಗಳು ಕೊಡ್ತಾ ಇದ್ದಾರೆ ಒಂದಷ್ಟು ಇಷ್ಟು 10% 5 ಮೊದಲಿದ್ದು ಕಡಿಮೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಯಾಕೆ ಮುಚ್ಚಕ್ಕಾಗಲಿಲ್ಲ ಅವ್ರ ಕೈಲಿ? ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರೋಂಥ ಎಲ್ಲನೂ ಕೂಡ ನಾವು ಒಪ್ಕೊಳ್ಳೇಬೇಕು. ಓಡಿಸ್ಬಿಡಕ್ಕಾಗ್ತದಾ ಈ ದೇಶದಲ್ಲಿ ಇರೋದೆಲ್ಲ? ವಿ ಕಾಂಟ್ ಡೂ ಇಟ್. ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನನ ಒಪ್ಕೊಬಿಟ್ಟಿದೀವಿ ನಾವು. ಸರ್, ನಿನ್ನೆ ಜೆಡಿಎಸ್ ಹ್ಯಾಂಡಲ್ ಇಂದ ಒಂದು ಫೇಕ್ ಲೆಟರ್ನ ಟ್ವೀಟ್ ಮಾಡಿದ್ರು. ಅವ್ರು ಯಾವತ್ತೂ ಫೇಕೆ. ಜೆಡಿಎಸ್ ಇಂಥ ಕೆಲಸ ಯಾವತ್ತೂ ಫೇಕ್ ಕೆಲಸನೇ ಮಾಡೋದು. ಅವ್ರೇನು ಒರಿಜಿನಲ್ ಕೆಲಸ ಏನು ಮಾಡಲ್ಲ. ಏನ್ ತಿಕ್ಬೇಕು? ಏನ್ ಫೇಕ್ ಹ್ಯಾಂಡಲ್ ಮಾಡೋದು? ಬೇಕಾದ್ರೆ ಟೀಕೆ ಮಾಡ್ಲಿ, ನನ್ನ ಎದ್ರಕೊಬಿಟ್ಟ ಅಂತ ಹೇಳಲಿ, ಆಯ್ತು ರಣ ಹೇಳಿ ಅಂತಾನು ಹೇಳಲಿ, ಯಾರು ಹೇಳಲಿ. ನಾಗವನ್ ನೋಡಿ ಅವ್ರಿಗೆಲ್ಲ ಅವ್ರ ಲೀಡರ್ಗಳಿಗೆ ಎದುರ್ಕೊಳ್ಳಿಲ್ಲ ನಾನು. ಯಾರಿಗೆ? ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎದುರಿಲ್ಲ. ಪಾಪ ಈ ಟ್ವೀಟ್ಗೆ, ಈ ಫೇಕ್ಗೆ, ಇವಕ್ಕೆಲ್ಲ ನಾನು ಎದುರ್ಕೊತೀನ?